ಈ ಕಳ್ಳರಿಂದ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿದೆ. ಸ್ವರಕ್ಷಣೆಗಾಗಿ ಪೊಲೀಸರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಗಾಳಿಯಲ್ಲಿ ಗುಂಡಾರಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಕುದಾಪುರ ಬಳಿ ನಡೆದಿರುವಂತಹ ಘಟನೆ ಇದು. ಕಲ್ಲು ತೂರಾಟದಿಂದ ಪೊಲೀಸ್ ಜೀಪಿಗೆ ಅಪಾರ ಪ್ರಮಾಣದ ಹಾನಿ ಕೂಡ ಆಗಿದೆ. ಏರ್ ಫ್ರೈರ್ ಮಾಡಿದ್ರೂ ಕೂಡ ಕಳ್ಳರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ನಾಯಕನಹಟ್ಟಿ ಭಾಗದಲ್ಲಿ ನೆರೆ ರಾಜ್ಯದ ಕಳ್ಳರ ಗ್ಯಾಂಗ್ ಸಂಚಾರ ಮಾಡ್ತಾ ಇದೆಯಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ. ಆಂಧ್ರ ಪ್ರದೇಶದ ನೋಂದಣಿ ಬುಲೆರೋದಲ್ಲಿರುವಂಥ 7 ಮಂದಿ ತಂಡ ಇದು ಗ್ಯಾಂಗ್ ಆಗಿ ಬಂದಿದ್ದಾರೆ. ಪೊಲೀಸರು ತಡೆದಕ್ಕೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಕಲ್ಲು ತೂರಾಟ ನಡೀತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ವರಕ್ಷಣೆಗಾಗಿ ಅವರ ಮೇಲೆ ವಾಪಸ್ ಗುಂಡಾರಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ಘಟನೆ ಇದು? ಸದ್ಯ ಪೊಲೀಸ್ ಅವರ ಅಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಖೇತ್, ಏನಂದ್ರೆ ಏನು ತಡರಾತ್ರಿ ಏನು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಆಂಧ್ರ ಪ್ರದೇಶದ ಒಂದು ವೆಹಿಕಲ್ ನೋಂದಣಿ ಇರುವಂತಹ ವೆಹಿಕಲ್ ಅಲ್ಲಿ ಸುಮಾರು 7-8 ಜನ ಕಳ್ಳರು ಬಂದಿರ್ತಾರೆ. ಈ ಕಳ್ಳರು ಕೂಡ ಚಿತ್ರದುರ್ಗದ ಅಂದ್ರೆ ನಾಯಕನಹಟ್ಟಿ ಭಾಗದಲ್ಲಿ ಹಂದಿ ಸಾಕಾಣಿಕೆ ಮತ್ತೆ ಕುರಿ ಸಾಕಾಣಿಕೆ ಹೆಚ್ಚಿನದಾಗಿರುತ್ತೆ. ಬಹುತೇಕ ಇವರ ಸಸ್ಪೆಕ್ಟ್ ಏನಂದ್ರೆ ಹಂದಿ ಕಳ್ಳರು ಇಲ್ಲ ಕುರಿ ಕಳ್ಳರು ಬಂದಿರ್ತಾರೆ. ಅಂತಹ ಟೈಮಲ್ಲಿ ಮಾಹಿತಿ ಏನು ನಾಯಕನಹಟ್ಟಿ ಪೊಲೀಸ್ ಠಾಣೆಯ PSI ಆದ ಶಿವಕುಮಾರ್ ಅವರಿಗೆ ಮಾಹಿತಿ ಬರುತ್ತೆ. ಈ ಮಾಹಿತಿಯನ್ನು ಆಧರಿಸಿ ಅವ್ರನ್ನ ಬೆನ್ನಟ್ಟಿದಾಗ ಅಂದ್ರೆ ಏನು ಬುಲೆರೋದಲ್ಲಿ ಬಂದಂತಹ ವೆಹಿಕಲ್ ನ ಬೆನ್ನಟ್ಟಿ ಹೋಗ್ತಾರೆ. ಆದ್ರೆ ಅಲ್ಲಿದ್ದಂತ ಕಳ್ಳರು ಏನ್ ಮಾಡ್ತಾರೆ, ಕಳ್ಳರು ಕೂಡ ಪೊಲೀಸರಿಗೆ ಕೇರ್ ಮಾಡದೆ ಪೊಲೀಸರ ಮೇಲೆ ವೆಹಿಕಲ್ ನ ಚೇಂಜಿಂಗ್ ಮೂಮೆಂಟ್ ಅಲ್ಲಿ ಅವ್ರ ಮೇಲೆ ಏನು ಕಲ್ಲನ್ನು ಎಸಿತಾರೆ. ಕಲ್ಲನ್ನು ಎಸಿದಾಗ ಪೊಲೀಸ್ ವೆಹಿಕಲ್ ಕೂಡ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಫ್ರಂಟ್ ಅಂದ್ರೆ ಪೊಲೀಸ್ ವೆಹಿಕಲ್ ನ ಮುಂಭಾಗದ ಗ್ಲಾಸ್ ಎಲ್ಲ ಪುಡಿ ಆಗಿದೆ. ಅದೇ ರೀತಿಯಲ್ಲಿ ಯಾಕಂದ್ರೆ ಇವರು ನೈಟ್ ಹೊತ್ತು ಅಂದ್ರೆ ಸಾಮಾನ್ಯ ಪೊಲೀಸ್ PSI ಮತ್ತೆ ಡ್ರೈವರ್ ಇಲ್ಲ ಇಬ್ರು ಕಾನ್ಸ್ಟೇಬಲ್ ಇರ್ತಾರೆ. ಬಹುತೇಕ ನೈಟ್ ರನ್ಸ್ ಅಲ್ಲಿ 5-6 ಜನ ಇರ್ತಾರೆ. ಅಂತಹ ಟೈಮಲ್ಲಿ ಇವರ ಅಂದ್ರೆ ಪ್ರಾಣ ರಕ್ಷಣೆಗಾಗಿ ಮತ್ತೆ ಏನು ಕಲ್ ತೂರಾಟ ಮಾಡಿದ್ರು ಮತ್ತೆ ಅವರ ವೆಹಿಕಲ್ ಕೂಡ ಅವರ ಅಂದ್ರೆ ಪೊಲೀಸ್ ವೆಹಿಕಲ್ ಮೇಲೆ ಅಪೋಸಿಟ್ ಆಗಿ ಹೊಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಇವರು ಕೂಡ ಏರ್ ಫೈರಿಂಗ್ ಅಂದ್ರೆ 4 ರೌಂಡ್ ಏರ್ ಫೈರ್ ಮಾಡಿದ್ರೆ ಆ ತಕ್ಷಣಕ್ಕೆ ಅಲ್ಲಿದ್ದ ಏನಂದ್ರೆ ಸಾಕಷ್ಟು ಬುಲೆರೋದಲ್ಲಿ ಅವರು ಏನು ತುಂಬಾ ವೀರೇಶ್, ಇನ್ನೊಂದು ಇಂತಹದ್ದೇ ಕಳ್ಳತನ ಪ್ರಕರಣ ಆ ಪರಿಸರದಲ್ಲಿ ಹಿಂದೆಂದು ಕೂಡ ನಡೆದಿದ್ಯಾ? ಖಂಡಿತವಾಗ್ಲು ಈಗ 2020 ಕೂಡ ನಾಯಕನಹಟ್ಟಿ ಲಿಮಿಟ್ಸ್ ಅಲ್ಲಿ ಹಂದಿ ಕಳ್ಳತನಕ್ಕೆ ಬಂದಂತಹ ಒಂದು ಘಟನೆ ಕೂಡ ಆಯಿತು. ಆ ಘಟನೆ ಕೂಡ ಸೇಮ್ ಇದೇ ತರದಂತಹ ಒಂದು ರೀತಿಯಾದಂತಹ ಘಟನೆ ಅಂತ ಕೇಳ್ಪಟ್ಟಿದ್ವಿ. ಯಾಕಂದ್ರೆ 2020 ಕೂಡ ಹಂದಿ ಕಳ್ಳರು ಅಂದ್ರೆ ಅದನ್ನ ಟ್ರೇಸ್ ಕೂಡ ಮಾಡಿದ್ರು. 2020 ಸುಮಾರು ಇದೇ ತರ ಒಂದು ವೆಹಿಕಲ್ ನಲ್ಲಿ ಬಂದಂತ ನೈಟ್ ಟೈಮ್ ಅಲ್ಲಿ ಚೇಂಜಿಂಗ್ ಮಾಡ್ಬೇಕಾದಾಗ ಬಹುತೇಕ ಏನು ತಡರಾತ್ರಿ ನಡೆದಿರೋಂತಹ ಘಟನೆ ಮತ್ತೆ 2020 ನಡೆದಂತ ಘಟನೆ ಸೇಮ್ ಆಗಿದೆ ಅಂತಾನು ಕೂಡ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಿದೆ. ಆದ್ರೆ ಅವತ್ತಿನ ದಿನಕ್ಕೆ ಏನು ಅದು ಹಂದಿ ಕಳ್ತನಕ್ಕೆ ಬಂದಿದ್ದಂತ ಪ್ರಕರಣ ಅಂತ ಹೇಳ್ಬಿಟ್ಟು ಅದು ದಾಖಲಾ ಮಾಡ್ಕೊಂಡು ಅದನ್ನ ಕೂಡ ಪೊಲೀಸರು ಬೇಧಿಸಿದ್ದಾರೆ. ಈಗ ಅಂದ್ರೆ ಕಳೆದ 3 ವರ್ಷಗಳ ಹಿಂದೆ ನಡೆದಂತ ಘಟನೆ ಮತ್ತೆ ಮರುಕಳಿಸ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಎದುರಾಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ವೀರೇಶ್ ನಿಮ್ಮಲ್ಲ ಮಾಹಿತಿಗೆ. ಈ ಕಳ್ಳರಿಂದ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿದೆ. ಸ್ವರಕ್ಷಣೆಗಾಗಿ ಪೊಲೀಸರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಗಾಳಿಯಲ್ಲಿ ಗುಂಡಾರಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಕುದಾಪುರ ಬಳಿ ನಡೆದಿರುವಂತಹ ಘಟನೆ ಇದು. ಕಲ್ಲು ತೂರಾಟದಿಂದ ಪೊಲೀಸ್ ಜೀಪಿಗೆ ಅಪಾರ ಪ್ರಮಾಣದ ಹಾನಿ ಕೂಡ ಆಗಿದೆ. ಏರ್ ಫ್ರೈರ್ ಮಾಡಿದ್ರೂ ಕೂಡ ಕಳ್ಳರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ನಾಯಕನಹಟ್ಟಿ ಭಾಗದಲ್ಲಿ ನೆರೆ ರಾಜ್ಯದ ಕಳ್ಳರ ಗ್ಯಾಂಗ್ ಸಂಚಾರ ಮಾಡ್ತಾ ಇದೆಯಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ. ಆಂಧ್ರ ಪ್ರದೇಶದ ನೋಂದಣಿ ಬುಲೆರೋದಲ್ಲಿರುವಂಥ 7 ಮಂದಿ ತಂಡ ಇದು ಗ್ಯಾಂಗ್ ಆಗಿ ಬಂದಿದ್ದಾರೆ. ಪೊಲೀಸರು ತಡೆದಕ್ಕೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಕಲ್ಲು ತೂರಾಟ ನಡೀತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ವರಕ್ಷಣೆಗಾಗಿ ಅವರ ಮೇಲೆ ವಾಪಸ್ ಗುಂಡಾರಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ಘಟನೆ ಇದು? ಸದ್ಯ ಪೊಲೀಸ್ ಅವರ ಅಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಖೇತ್, ಏನಂದ್ರೆ ಏನು ತಡರಾತ್ರಿ ಏನು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಆಂಧ್ರ ಪ್ರದೇಶದ
ಒಂದು ವೆಹಿಕಲ್ ನೋಂದಣಿ ಇರುವಂತಹ ವೆಹಿಕಲ್ ಅಲ್ಲಿ ಸುಮಾರು 7-8 ಜನ ಕಳ್ಳರು ಬಂದಿರ್ತಾರೆ. ಈ ಕಳ್ಳರು ಕೂಡ ಚಿತ್ರದುರ್ಗದ ಅಂದ್ರೆ ನಾಯಕನಹಟ್ಟಿ ಭಾಗದಲ್ಲಿ ಹಂದಿ ಸಾಕಾಣಿಕೆ ಮತ್ತೆ ಕುರಿ ಸಾಕಾಣಿಕೆ ಹೆಚ್ಚಿನದಾಗಿರುತ್ತೆ. ಬಹುತೇಕ ಇವರ ಸಸ್ಪೆಕ್ಟ್ ಏನಂದ್ರೆ ಹಂದಿ ಕಳ್ಳರು ಇಲ್ಲ ಕುರಿ ಕಳ್ಳರು ಬಂದಿರ್ತಾರೆ. ಅಂತಹ ಟೈಮಲ್ಲಿ ಮಾಹಿತಿ ಏನು ನಾಯಕನಹಟ್ಟಿ ಪೊಲೀಸ್ ಠಾಣೆಯ PSI ಆದ ಶಿವಕುಮಾರ್ ಅವರಿಗೆ ಮಾಹಿತಿ ಬರುತ್ತೆ. ಈ ಮಾಹಿತಿಯನ್ನು ಆಧರಿಸಿ ಅವ್ರನ್ನ ಬೆನ್ನಟ್ಟಿದಾಗ ಅಂದ್ರೆ ಏನು ಬುಲಾರದಲ್ಲಿ ಬಂದಂತಹ ವೆಹಿಕಲ್ ನ ಬೆನ್ನಟ್ಟಿ ಹೋಗ್ತಾರೆ. ಆದ್ರೆ ಅಲ್ಲಿದ್ದಂತ ಕಳ್ಳರು ಏನ್ ಮಾಡ್ತಾರೆ, ಕಳ್ಳರು ಕೂಡ ಪೊಲೀಸರಿಗೆ ಕೇರ್ ಮಾಡದೆ ಪೊಲೀಸರ ಮೇಲೆ ವೆಹಿಕಲ್ ನ ಚೇಂಜಿಂಗ್ ಮೂಮೆಂಟ್ ಅಲ್ಲಿ ಅವ್ರ ಮೇಲೆ ಏನು ಕಲ್ಲನ್ನು ಎಸಿತಾರೆ. ಕಲ್ಲನ್ನು ಎಸಿದಾಗ ಪೊಲೀಸ್ ವೆಹಿಕಲ್ ಕೂಡ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಫ್ರಂಟ್ ಅಂದ್ರೆ ಪೊಲೀಸ್ ವೆಹಿಕಲ್ ನ ಮುಂಭಾಗದ ಗ್ಲಾಸ್ ಎಲ್ಲ ಪುಡಿ ಆಗಿದೆ. ಅದೇ ರೀತಿಯಲ್ಲಿ ಯಾಕಂದ್ರೆ ಇವರು ನೈಟ್ ಹೊತ್ತು ಅಂದ್ರೆ ಸಾಮಾನ್ಯ ಪೊಲೀಸ್ PSI ಮತ್ತೆ ಡ್ರೈವರ್ ಇಲ್ಲ ಇಬ್ರು ಕಾನ್ಸ್ಟೇಬಲ್ ಇರ್ತಾರೆ. ಬಹುತೇಕ ನೈಟ್ 5-6 ಜನ ಇರ್ತಾರೆ. ಅಂತಹ ಟೈಮಲ್ಲಿ ಇವರ ಅಂದ್ರೆ ಪ್ರಾಣ ರಕ್ಷಣೆಗಾಗಿ ಮತ್ತೆ ಏನು ಕಲ್ಲು ತೂರಾಟ ಮಾಡಿದ್ರು ಮತ್ತೆ ಅವರ ವೆಹಿಕಲ್ ಕೂಡ ಅವರ ಅಂದ್ರೆ ಪೊಲೀಸ್ ವೆಹಿಕಲ್ ಮೇಲೆ ಅಪೋಸಿಟ್ ಆಗಿ ಹೊಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಇವರು ಕೂಡ ಏರ್ ಫೈರಿಂಗ್ ಅಂದ್ರೆ 4 ರೌಂಡ್ ಏರ್ ಫೈರ್ ಮಾಡಿದ್ದಾರೆ. ಆ ತಕ್ಷಣಕ್ಕೆ ಅಲ್ಲಿದ್ದ ಏನಂದ್ರೆ ಸಾಕಷ್ಟು ಬುಲೆರಾದಲ್ಲಿ ಅವರು ಏನು ತುಂಬಾ ವೀರೇಶ್, ಇನ್ನೊಂದು ಇಂತಹದ್ದೇ ಕಳ್ಳತನ ಪ್ರಕರಣ ಆ ಪರಿಸರದಲ್ಲಿ ಹಿಂದೆಂದು ಕೂಡ ನಡೆದಿದ್ಯಾ? ಖಂಡಿತವಾಗ್ಲು ಈಗ ಒಂದು 2020 ಕೂಡ ನಾಯಕನಹಟ್ಟಿ ಲಿಮಿಟ್ಸ್ ಅಲ್ಲಿ ಹಂದಿ ಕಳ್ಳತನಕ್ಕೆ ಬಂದಂತಹ ಒಂದು ಘಟನೆ ಕೂಡ ಆಯಿತು. ಆ ಘಟನೆ ಕೂಡ ಸೇಮ್ ಇದೇ ತರದಂತಹ ಒಂದು ರೀತಿಯಾದಂತಹ ಘಟನೆ ಅಂತ ಕೇಳ್ಪಟ್ಟಿದ್ವಿ. ಯಾಕಂದ್ರೆ 2020 ಕೂಡ ಹಂದಿ ಕಳ್ಳರು ಅಂದ್ರೆ ಅದನ್ನ ಟ್ರೇಸ್ ಕೂಡ ಮಾಡಿದ್ರು. 2020 ಸುಮಾರು ಇದೇ ತರ ಒಂದು ವೆಹಿಕಲ್ ನಲ್ಲಿ ಬಂದಂತಹ ನೈಟ್ ಟೈಮ್ ಅಲ್ಲಿ ಚೇಂಜಿಂಗ್ ಮಾಡ್ಬೇಕಾದಾಗ ಬಹುತೇಕ ಏನು ತಡರಾತ್ರಿ ನಡೆದಿರೋಂತಹ ಘಟನೆ ಮತ್ತೆ 2020 ನಡೆದಂತ ಘಟನೆ ಸೇಮ್ ಆಗಿದೆ ಅಂತಾನು ಕೂಡ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಿದೆ. ಆದ್ರೆ ಅವತ್ತಿನ ದಿನಕ್ಕೆ ಏನು ಅದು ಹಂದಿ ಕಳ್ತನಕ್ಕೆ ಪರ್ಟಿಕ್ಯುಲರ್ ಹಂದಿ ಕಳ್ತನಕ್ಕೆ ಬಂದಿದ್ದಂತ ಪ್ರಕರಣ ಅಂತ ಹೇಳ್ಬಿಟ್ಟು ಅದು ದಾಖಲಾ ಮಾಡ್ಕೊಂಡು ಅದನ್ನ ಕೂಡ ಪೊಲೀಸರು ಬೇಧಿಸಿದ್ದಾರೆ. ಈಗ ಅಂದ್ರೆ ಕಳೆದ 3 ವರ್ಷಗಳ ಹಿಂದೆ ನಡೆದಂತ ಘಟನೆ ಮತ್ತೆ ಮರುಕಳಿಸ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಎದುರಾಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ವೀರೇಶ್ ನಿಮ್ಮಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.